ಹುಬ್ಬಳ್ಳಿಯಲ್ಲಿ ಈಗಾಗಲೇ 2 ಕೇಸ್ ಆಯಿತು. ಈಗ ಮತ್ತೊಂದು ಲವ್ ಜಿಹಾದ್ನ ಆರೋಪವನ್ನ ಮಾಡಲಾಗಿದೆ. ಸಮೀರ್ ಬೂದಿಹಾಳ್ ಎಂಬಾತನ ಮೇಲೆ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಅದು ಕೂಡ ಲವ್ ಜಿಹಾದ್ ಅಂತ. 1 ವಾರದ ಅಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಇದು 3ನೇ ಪ್ರಕರಣ. ಸೊ ಇದರಲ್ಲಿ ಹಿನ್ನೆಲೆ ಕೂಡ ಲವ್ ಜಿಹಾದ್ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಸಮೀರ್, ಮುಫೀಜ್, ಮತ್ತೊಬ್ಬ ವ್ಯಕ್ತಿ ಸಮೀರ್ ಬೂದಿಹಾಳ್. ಸಮೀರ್ ಬೂದಿಹಾಳ್ ಎಂಬಾತನ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ನೂರಾರು ಹಿಂದೂ ಪರ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಎದುರಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ಹಿಂದೂ ಸಂಘಟನೆಯ ಮುಖಂಡರು. ಗಾಂಜಾ ವ್ಯಸನಿಯಾಗಿರೋ ಸಮೀರ್ ಬಂಧನಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಗಾಂಜಾವನ್ನ ಕೊಟ್ಟು ಯುವತಿಯರ ಜೊತೆಗೆ ಅಸಭ್ಯ ವರ್ತನೆಯನ್ನ ಮಾಡ್ತಾ ಇದ್ರು ಅಂತ ಆರೋಪವನ್ನ ಮಾಡಲಾಗಿದೆ. ಸಮೀರ್ ಬೂದಿಹಾಳ್ ವಿರುದ್ಧ ಕ್ರಮ ಆಗಬೇಕು ಅಂತ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟವನ್ನ ನಡೆಸ್ತಾ ಇರೋದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಶೋಕನಗರ ಠಾಣೆ ಎದುರಿಗೆ ಪ್ರತಿಭಟನೆ ಆಗ್ತಾ ಇದೆ. ಗಾಂಜಾ ವ್ಯಸನಿಯಾಗಿರುವಂತಹ ಸಮೀರ್ ಬೂದಿಹಾಳ್, ಆತನ ದೃಶ್ಯವನ್ನ ನೋಡ್ತಾ ಇದ್ವಿ. ಗಾಂಜಾ ಪಾಕೆಟ್ನ ಓಪನ್ ಮಾಡ್ತಾ ಇರುವಂತಹ ದೃಶ್ಯಗಳಿದು. ಕಾರ್ನಲ್ಲಿ ಕುಳಿತುಕೊಂಡು ವಿಡಿಯೋ ಮಾಡಿರುವಂತಹ ಸಂದರ್ಭದಲ್ಲಿ ಗಾಂಜಾವನ್ನ ತೆಗಿತಾ ಇರೋದು. ಸಮೀರ್ ಬೂದಿಹಾಳ್ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ ಈಗಾಗಲೇ. ಈತನು ಕೂಡ ಹಿಂದೂ ಯುವತಿಯರನ್ನ ಪುಸಲಾಯಿಸಿ ಅವರಿಗೆ ಗಾಂಜಾವನ್ನ ಕೊಟ್ಟು ಅವರನ್ನ ಲೈಂಗಿಕವಾಗಿ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದ ಅನ್ನುವಂಥ ಗಂಭೀರ ಆರೋಪವನ್ನ ಹಿಂದೂ ಕಾರ್ಯಕರ್ತರು ಮಾಡಿ ಈಗ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು. ಗಾಂಜಾ ಇರ್ತಕ್ಕಂಥ ಒಂದು ಆ ಫೋಟೋಗಳು ಅವನ ಮೊಬೈಲ್ನಲ್ಲಿದೆ. ಈ ರೀತಿ ಗಾಂಜಾವನ್ನು ಅವನು ರಾಜಾರೋಷವಾಗಿ ಮಾರ್ತಾ ಇದ್ದಾನೆ. ಆಲ್ರೆಡಿ ಸಮೀರ್ ಗಾಂಜಾ ಡ್ರಗ್ಸ್ ಕೇಸ್ನಲ್ಲಿ ಅವನು ಆಲ್ರೆಡಿ ಅವನ ಮೇಲೆ ಕೇಸ್ ಆಗಿದೆ. ಹುಬ್ಳಿ ಧಾರವಾಡ ಕಮಿಷನರ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಡ್ರಗ್ಸ್ ಮುಕ್ತ ಹಾಗೂ ಗಾಂಜಾ ಮುಕ್ತ ಅಂಥೇಳಿ ನೀವು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಸಮೀರ್ ರಾಜಾರೋಷವಾಗಿ ತನ್ನ ಕೈ ಉದ್ದಷ್ಟು ಗಾಂಜಾ ಗಿಡವನ್ನು ಪ್ರದರ್ಶನ ಮಾಡಿದ್ದಾನೆ ಹಾಗೂ ಹಿಂದೂ ಹುಡುಗಿಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಮೊನ್ನೆ ಒಬ್ಬ ಸಮೀರ್ ಆದ, ಇನ್ನೊಬ್ಬ ಸಮೀರ್. ನಾನು ಬಜರಂಗ ದಳದಿಂದ ಯಾರು ಈ ಥರ ಜಿಹಾದೀಕರಣ ಮಾಡ್ತಾ ಇದ್ದೀರಿ, ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ, ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಇದೇ ರೀತಿ ಏನಾದರೂ ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೆ ನಿಜವಾದರೆ ಈ ಜಿಹಾದಿ ಮನೆಗಳಿಗೆ ನಾವು ಬೆಂಕಿ ಹಚ್ಚಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾವು ಅಶೋಕ್ ನಗರ ಪೊಲಿಟಿಷಿಯನ್ ACP ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. FIR ಆಗುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ. FIR ಕಾಪಿ ನೋಡಿದಾದ ಮೇಲೆ ನಾವು ಇಲ್ಲಿಂದ ಹೋಗ್ತೇವೆ. ಆದಷ್ಟು ಬೇಗ ಆ ಜಿಹಾದಿ ಸಮೀರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ ಅಶೋಕನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದ್ರೆ, ಪ್ರಕರಣ ದಾಖಲಾದ ನಂತರ ಶಿವಾನಂದ ಅವ್ರಿಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡಲೇ ಯಾರು ಆ ಅಪರಾಧನ ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮನೆ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲವ್ ಜಿಹಾದ್ ಅನ್ನೋ ವ್ಯವಸ್ಥಿತವಾದ ಜಾಲವಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಎಲ್ಲ ಕಡೆಯೂ ಲವ್ ಜಿಹಾದ್ ನಡೀತಾ ಇದೆ. ರಾಜ್ಯದಲ್ಲೂ ಕೂಡ ಈಗ ಹೆಚ್ಚಾಗಿದೆ. ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಹೆಚ್ಚಾಗಿ ನಡೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೆಚ್ಚಾಗಿ ನಡೆಯುತ್ತಿದೆ ಲವ್ ಜಿಹಾದ್. ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯ ಸರ್ಕಾರ ಜನ ಬೀದಿಗೆ ಇಳಿಯುವ ಸ್ಥಿತಿ ತರಬಾರದು ಅಂತ ಎಚ್ಚರಿಸಿದ್ದಾರೆ. ಇದು ವ್ಯವಸ್ಥಿತವಾದಂಥ ಜಾಲ ಇದೆ ಅನ್ನುವಂಥದ್ದು ಎಲ್ಲ ಕಡೆ ಭಾಳಷ್ಟು ಕಡೆ ಇದು ನಡೀತಾ ಇದೆ. ಇಡೀ ದೇಶದಲ್ಲಿಯೂ ನಡೀತಾ ಇದೆ. ಅದರಲ್ಲಿಯೂ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಆಡಳಿತ ಇರೋಲ್ಲಿ ಜಾಸ್ತಿ ಆಗ್ತಾ ಇದೆ.
ಹಾಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನ ಬೀದಿಗಿಳಿಯುವಂಥ ಸ್ಥಿತಿ ರಾಜ್ಯ ಸರ್ಕಾರ ತರಬಾರದು. ಈಗ ಚುನಾವಣೆ ಆಗಿರೋದ್ರಿಂದ ಬರುವಂಥ ಒಂದು ಸುಮಾರು ಇನ್ನೂ ಒಂದು 20-25 ದಿವಸಗಳ ಕಾಲ ಕಾಯೋದೇ ಒಂದು ಅದಕ್ಕೆ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ, ಹುಬ್ಬಳ್ಳಿಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನುವಂಥ ಸಹಜವಾದಂಥ ಅನುಮಾನ ಕಾಡ್ತಾ ಇದೆ. ಒಂದಾದ್ರ ಮೇಲೊಂದರಂತೆ ಕೇಸ್ಗಳು, ಒಬ್ಬ ಸಮೀರ್ ಆಯಿತು, ಒಬ್ಬ ಮುಫೀಸ್ ಆಯಿತು, ಮತ್ತೊಬ್ಬ ಸಮೀರ್ನ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇವನು ಕೂಡ ಈ ರೀತಿಯಾಗಿ ನಡೆಸ್ತಾ ಇದ್ದ, ದಂಧೆ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಹಿಂದೂಪರ ಸಂಘಟನೆಯವರಿಗೆ ಹೇಗೆ ಗೊತ್ತಾಯಿತು, ಮತ್ತೆ ಡೌಟ್ಸ್ ಯಾವಾಗ ಬಂತು, ಹೇಗೆ ಇವನನ್ನ ಲಾಕ್ ಮಾಡಿದ್ರು ಅಂತ? ಅರುಣ್, ಇವನ್ ಏನಂದ್ರೆ ಬೇರೆ ಹುಡುಗಿ ಜೊತೆ ಏನು ರುಪ್ತಂಗ್ ಬೆಟ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಹೋಗಿ ಅವನ ಮೊಬೈಲ್ ನ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಇವನು ಏನು ಬೇರೆ ಬೇರೆ ಯುವತಿಯರ ಜೊತೆ, ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಕೂತ ಯುವತಿಯ ಜೊತೆ ಮತ್ತೆ ಬೇರೆ ಬೇರೆ ಯುವತಿಯರ ಜೊತೆ ಏನು ಅಸಭ್ಯವಾಗಿ ನಡ್ಕೊಂಡಿರೋದು ಮತ್ತು ಅಶ್ಲೀಲವಾಗಿ ನಡ್ಕೊಂಡಿರುವಂತಹ ದೃಶ್ಯಗಳಲ್ಲಿ ಆ ಮೊಬೈಲ್ ನಲ್ಲಿ ಸಿಗ್ತವೆ. ಆ ತಕ್ಷಣ ಏನಂದ್ರೆ ಅವನನ್ನು ವಶಕ್ಕೆ ತೆಗೆದುಕೊಂಡು ಅವನ ಮೊಬೈಲ್ ನ ತೆಗೆದುಕೊಂಡು ಇವ್ರು ಪೊಲೀಸರಿಗೆ ಒಪ್ಪಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಆ ತಕ್ಷಣ ಏನಂದ್ರೆ ಹಿಂದೂಪರ ಸಂಘಟನೆ ಮುಖಂಡರು ಆ ಮೊಬೈಲ್ ನ ತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜೊತೆಗೆ ಕೂಡಲೇ ಅವನನ್ನ ಅರೆಸ್ಟ್ ಮಾಡ್ಬೇಕನ್ನೋ ಒಂದು ಆಗ್ರಹನ ಮಾಡಿದೆ. ಆಗ್ರಹ ಮಾಡಿ 2 ಗಂಟೆಗೂ ಹೆಚ್ಚು ಕಾಲ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಕೊನೆಗೂ ಸಹ ಪೊಲೀಸರು ಏನಂದ್ರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಈಗ ಆರೋಪಿ ಬಂಧನಕ್ಕೆ ಒಂದು ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಇದುವರೆಗೂ ಸಹ ಆರೋಪಿಯ ಪತ್ತೆಯಾಗಿಲ್ಲ. ಯಾಕಂದ್ರೆ ಅವನು ಏನು ಬಳಸ್ತಾ ಇದ್ದಂತಹ ಮೊಬೈಲ್ ಪೊಲೀಸರ ವಶದಲ್ಲಿ ಇರೋದ್ರಿಂದಾಗಿ ಅವನು ಎಸ್ಕೇಪ್ ಆಗಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು, ಅವರ ಕುಟುಂಬಸ್ಥರು ಮತ್ತು ಇತ್ಯಾದಿಗಳ ಒಂದು ಮಾಹಿತಿ ಸಂಗ್ರಹ ಮಾಡಿ ಒಂದು ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಆದ್ರೆ ಇದು ಏನಂದ್ರೆ ಅವನು ಏನು ಈ ರೀತಿ ಅವನು ಮಾದಕ ವ್ಯಸನಿಯಾಗಿದ್ದ, ಜೊತೆಗೆ ಹಿಂದೂ ಯುವತಿಯರಿಗೂ ಸಹ ಮಾದಕ ವ್ಯಸನಿಗಳನ್ನ ಮಾಡಿ ಅವ್ರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಏನು ಇಂತಹ ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಂತೇಳಿ ಹಿಂದೂಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಳ್ಳುವಂತ ಪೊಲೀಸರು ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ 2 ಕೇಸ್ ಆಯಿತು. ಈಗ ಮತ್ತೊಂದು ಲವ್ ಜಿಹಾದ್ನ ಆರೋಪವನ್ನ ಮಾಡಲಾಗಿದೆ. ಸಮೀರ್ ಬೂದಿಹಾಳ್ ಎಂಬಾತನ ಮೇಲೆ ಗಂಭೀರ ಆರೋಪವನ್ನ ಮಾಡಿರುವಂಥದ್ದು, ಅದು ಕೂಡ ಲವ್ ಜಿಹಾದ್ ಅಂತ. 1 ವಾರದ ಅಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಇದು 3ನೇ ಪ್ರಕರಣ. ಸೊ ಇದರಲ್ಲಿ ಹಿನ್ನೆಲೆ ಕೂಡ ಲವ್ ಜಿಹಾದ್ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಸಮೀರ್, ಮುಫೀಸ್, ಮತ್ತೊಬ್ಬ ವ್ಯಕ್ತಿ ಸಮೀರ್ ಬೂದಿಹಾಳ್ ಎಂಬಾತನ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. 100 ಹಿಂದೂಪರ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹುಬ್ಬಳ್ಳಿಯ ಅಶೋಕನಗರ ಠಾಣೆ ಎದುರಿಗೆ ಪ್ರತಿಭಟನೆಯನ್ನ ಮಾಡ್ತಾ ಇರುವುದು ಹಿಂದೂ ಸಂಘಟನೆಯ ಮುಖಂಡರು. ಗಾಂಜಾ ವ್ಯಸನಿಯಾಗಿರೋ ಸಮೀರ್ ಬಂಧನಕ್ಕೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಗಾಂಜಾವನ್ನ ಕೊಟ್ಟು ಯುವತಿಯರ ಜೊತೆಗೆ ಅಸಭ್ಯ ವರ್ತನೆಯನ್ನ ಮಾಡ್ತಾ ಇದ್ರು ಅಂತ ಆರೋಪವನ್ನ ಮಾಡಲಾಗಿದೆ. ಸಮೀರ್ ಬೂದಿಹಾಳ್ ವಿರುದ್ಧ ಕ್ರಮ ಆಗಬೇಕು ಅಂತ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಹೋರಾಟವನ್ನ ನಡೆಸ್ತಾ ಇರೋದು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಶೋಕನಗರ ಠಾಣೆ ಎದುರಿಗೆ ಪ್ರತಿಭಟನೆ ಆಗ್ತಾ ಇದೆ. ಗಾಂಜಾ ವ್ಯಸನಿಯಾಗಿರುವಂತಹ ಸಮೀರ್ ಬೂದಿಹಾಳ್, ಆತನ ದೃಶ್ಯವನ್ನ ನೋಡ್ತಾ ಇದ್ವಿ. ಗಾಂಜಾ ಪಾಕೆಟ್ನ ಓಪನ್ ಮಾಡ್ತಾ ಇರುವಂತಹ ದೃಶ್ಯಗಳಿದು. ಕಾರ್ನಲ್ಲಿ ಕುಳಿತುಕೊಂಡು ವಿಡಿಯೋ ಮಾಡಿರುವಂತಹ ಸಂದರ್ಭದಲ್ಲಿ ಗಾಂಜಾವನ್ನ ತೆಗಿತಾ ಇರೋದು. ಸಮೀರ್ ಬೂದಿಹಾಳ್ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ ಈಗಾಗಲೇ. ಈತನು ಕೂಡ ಹಿಂದೂ ಯುವತಿಯರನ್ನ ಪುಸಲಾಯಿಸಿ ಅವರಿಗೆ ಗಾಂಜಾವನ್ನ ಕೊಟ್ಟು ಅವರನ್ನ ಲೈಂಗಿಕವಾಗಿ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದ್ದ ಅನ್ನುವಂಥ ಗಂಭೀರ ಆರೋಪವನ್ನ ಹಿಂದೂ ಕಾರ್ಯಕರ್ತರು ಮಾಡಿ ಈಗ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು. ಗಾಂಜಾ ಇರ್ತಕ್ಕಂಥ ಒಂದು ಆ ಫೋಟೋಗಳು ಅವನ ಮೊಬೈಲ್ನಲ್ಲಿದೆ. ಈ ರೀತಿ ಗಾಂಜಾವನ್ನು ಅವನು ರಾಜಾರೋಷವಾಗಿ ಮಾರ್ತಾ ಇದ್ದಾನೆ. ಆಲ್ರೆಡಿ ಸಮೀರ್ ಗಾಂಜಾ ಡ್ರಗ್ಸ್ ಕೇಸ್ನಲ್ಲಿ ಅವನು ಆಲ್ರೆಡಿ ಅವನ ಮೇಲೆ ಕೇಸ್ ಆಗಿದೆ. ಹುಬ್ಳಿ ಧಾರವಾಡ ಕಮಿಷನರ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಡ್ರಗ್ಸ್ ಮುಕ್ತ ಹಾಗೂ ಗಾಂಜಾ ಮುಕ್ತ ಅಂಥೇಳಿ ನೀವು ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಆದರೆ ಸಮೀರ್ ರಾಜಾರೋಷವಾಗಿ ತನ್ನ ಕೈ ಉದ್ದಷ್ಟು ಗಾಂಜಾ ಗಿಡವನ್ನು ಪ್ರದರ್ಶನ ಮಾಡಿದ್ದಾನೆ ಹಾಗೂ ಹಿಂದೂ ಹುಡುಗಿಯರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಮೊನ್ನೆ ಒಬ್ಬ ಸಮೀರ್ ಆದ, ಇನ್ನೊಬ್ಬ ಸಮೀರ್, ನಾನು ಬಜರಂಗ ದಳದಿಂದ ಯಾರು ಈ ಥರ ಜಿಹಾದಿಕರಣ ಮಾಡ್ತಾ ಇದ್ದೀರಿ, ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ, ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಅಕಸ್ಮಾತ್ ನೀವು ಇದೇ ರೀತಿ ಏನಾದರೂ ಹಿಂದೂ ಹೆಣ್ಮಕ್ಕಳನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೆ ನಿಜವಾದರೆ ಈ ಜಿಹಾದಿ ಮನೆಗಳಿಗೆ ನಾವು ಬೆಂಕಿ ಹಚ್ಚಬೇಕಾಗುತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾವು ಅಶೋಕ್ ನಗರ ಪೊಲಿಟಿಷಿಯನ್ ACP ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. FIR ಆಗುವವರೆಗೆ ನಾವು ಇಲ್ಲಿಂದ ಹೋಗುವುದಿಲ್ಲ. FIR ಕಾಪಿ ನೋಡಿದಾದ ಮೇಲೆ ನಾವು ಇಲ್ಲಿಂದ ಹೋಗ್ತೇವೆ. ಆದಷ್ಟು ಬೇಗ ಆ ಜಿಹಾದಿ ಸಮೀರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದ್ರೆ ಪ್ರಕರಣ ದಾಖಲಾದ ನಂತರ ಶಿವಾನಂದ ಅವ್ರಿಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡಲೇ ಯಾರು ಆ ಅಪರಾಧವನ್ನು ಮಾಡಿರ್ತಾರೆ ಅಂತ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮನೆ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲವ್ ಜಿಹಾದ್ ಅನ್ನೋ ವ್ಯವಸ್ಥಿತವಾದ ಜಾಲವಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ ಎಲ್ಲ ಕಡೆಯೂ ಲವ್ ಜಿಹಾದ್ ನಡೀತಾ ಇದೆ, ರಾಜ್ಯದಲ್ಲೂ ಕೂಡ ಈಗ ಹೆಚ್ಚಾಗಿದೆ, ಕಾಂಗ್ರೆಸ್ ಸರ್ಕಾರ ಇರುವ ಕಡೆ ಹೆಚ್ಚಾಗಿ ನಡೀತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹೆಚ್ಚಾಗಿ ನಡೆಯುತ್ತಿದೆ ಲವ್ ಜಿಹಾದ್. ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯ ಸರ್ಕಾರ ಜನ ಬೀದಿಗೆ ಇಳಿಯುವ ಸ್ಥಿತಿ ತರಬಾರದು ಅಂತ ಎಚ್ಚರಿಸಿದ್ದಾರೆ. ಇದು ವ್ಯವಸ್ಥಿತವಾದಂಥ ಜಾಲ ಇದೆ ಅನ್ನುವಂಥದ್ದು ಎಲ್ಲ ಕಡೆ, ಭಾಳಷ್ಟು ಕಡೆ ಇದು ನಡೀತಾ ಇದೆ. ಇಡೀ ದೇಶದಲ್ಲಿಯೂ ನಡೀತಾ ಇದೆ. ಅದರಲ್ಲಿಯೂ ಹೆಚ್ಚು ಕಾಂಗ್ರೆಸ್ ಪಾರ್ಟಿ ಆಡಳಿತ ಇರೋಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನ ಬೀದಿಗಿಳಿಯುವಂಥ ಸ್ಥಿತಿ ರಾಜ್ಯ ಸರ್ಕಾರ ತರಬಾರದು. ಈಗ ಚುನಾವಣೆ ಆಗಿರೋದ್ರಿಂದ ಬರುವಂಥ ಒಂದು ಸುಮಾರು ಇನ್ನೂ ಒಂದು 20-25 ದಿವಸಗಳ ಕಾಲ ಕಾಯುವುದೇ ಒಂದು ಅದಕ್ಕೆ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ, ಹುಬ್ಬಳ್ಳಿಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಅನ್ನುವಂಥ ಸಹಜವಾದಂಥ ಅನುಮಾನ ಕಾಡ್ತಾ ಇದೆ. ಒಂದಾದ್ರ ಮೇಲೊಂದರಂತೆ ಕೇಸ್ಗಳು, ಒಬ್ಬ ಸಮೀರ್ ಆಯಿತು, ಒಬ್ಬ ಮುಫೀಸ್ ಆಯಿತು, ಮತ್ತೊಬ್ಬ ಸಮೀರ್ನ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಇವನು ಕೂಡ ಈ ರೀತಿಯಾಗಿ ನಡೆಸ್ತಾ ಇದ್ದ, ದಂಧೆ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಹಿಂದೂ ಪರ ಸಂಘಟನೆಯವರಿಗೆ ಹೇಗೆ ಗೊತ್ತಾಯಿತು, ಮತ್ತೆ ಡೌಟ್ಸ್ ಯಾವಾಗ ಬಂತು, ಹೇಗೆ ಇವನನ್ನ ಲಾಕ್ ಮಾಡಿದ್ರು ಅಂತ? ಅರುಣ್, ಇವನ್ ಏನಂದ್ರೆ ಬೇರೆ ಹುಡುಗಿ ಜೊತೆ ಏನು ನೃಪ್ತಂಗ್ ಬೆಟ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಹೋಗಿ ಅವನ ಮೊಬೈಲ್ ನ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಇವನು ಏನು ಬೇರೆ ಬೇರೆ ಯುವತಿಯರ ಜೊತೆ, ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಕೂತ ಯುವತಿಯ ಜೊತೆ ಮತ್ತೆ ಬೇರೆ ಬೇರೆ ಯುವತಿಯರ ಜೊತೆ ಏನು ಅಸಭ್ಯವಾಗಿ ನಡ್ಕೊಂಡಿರೋದು ಮತ್ತು ಅಶ್ಲೀಲವಾಗಿ ನಡ್ಕೊಂಡಿರುವಂತಹ ದೃಶ್ಯಗಳೆಲ್ಲ ಆ ಮೊಬೈಲ್ ನಲ್ಲಿ ಸಿಗ್ತವೆ. ಆ ತಕ್ಷಣ ಏನಂದ್ರೆ ಅವನನ್ನು ವಶಕ್ಕೆ ತೆಗೆದುಕೊಂಡು ಅವನ ಮೊಬೈಲ್ ನ ತೆಗೆದುಕೊಂಡು ಇವರು ಪೊಲೀಸರಿಗೆ ಒಪ್ಪಿಸುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ ಅವನು ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಆ ತಕ್ಷಣ ಏನಂದ್ರೆ ಹಿಂದೂ ಪರ ಸಂಘಟನೆ ಮುಖಂಡರು ಆ ಮೊಬೈಲ್ ನ ತಂದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜೊತೆಗೆ ಕೂಡಲೇ ಅವನನ್ನ ಅರೆಸ್ಟ್ ಮಾಡ್ಬೇಕನ್ನೋ ಒಂದು ಆಗ್ರಹನ ಮಾಡಿದೆ. ಆಗ್ರಹ ಮಾಡಿ 2 ಗಂಟೆಗೂ ಹೆಚ್ಚು ಕಾಲ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಕೊನೆಗೂ ಸಹ ಪೊಲೀಸರು ಏನಂದ್ರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಈಗ ಆರೋಪಿ ಬಂಧನಕ್ಕೆ ಒಂದು ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಇದುವರೆಗೂ ಸಹ ಆರೋಪಿಯ ಪತ್ತೆಯಾಗಿಲ್ಲ. ಯಾಕಂದ್ರೆ ಅವನು ಏನು ಬಳಸ್ತಾ ಇದ್ದಂತಹ ಮೊಬೈಲ್ ಪೊಲೀಸರ ವಶದಲ್ಲಿ ಇರೋದ್ರಿಂದಾಗಿ ಅವನು ಎಸ್ಕೇಪ್ ಆಗಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಪೊಲೀಸರು, ಅವರ ಕುಟುಂಬಸ್ಥರು ಮತ್ತು ಇತ್ಯಾದಿಗಳ ಒಂದು ಮಾಹಿತಿ ಸಂಗ್ರಹ ಮಾಡಿ ಒಂದು ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಆರಂಭಿಸಿದ್ದಾರೆ. ಆದ್ರೆ ಇದು ಏನಂದ್ರೆ ಅವನು ಏನು ಈ ರೀತಿ ಅವನು ಮಾದಕ ವ್ಯಸನಿಯಾಗಿದ್ದ, ಜೊತೆಗೆ ಹಿಂದೂ ಯುವತಿಯರಿಗೂ ಸಹ ಮಾದಕ ವ್ಯಸನಿಗಳನ್ನ ಮಾಡಿ ಅವ್ರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಏನು ಇಂತಹ ಆರೋಪಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಂತೇಳಿ ಹಿಂದೂ ಪರ ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡುವಂತ ಪೊಲೀಸರು ಏನಂದ್ರೆ ತನಿಖೆ ನಡೆಸ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.